ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ರೆಸ್ಪಿರಿಡೋನ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ತೇನೆ. ರೆಸ್ಪಿರಿಡೋನ್ ಒಂದು ಆಂಟಿಸೈಕೋಟಿಕ್ ಮೆಡಿಸಿನ್ ಅಂತ ಹೇಳ್ತೇವೆ. ಇದನ್ನ ಏಟಿಪಿಕಲ್ ಆಂಟಿಸೈಕೋಟಿಕ್, ಆಲ್ಸೋ ಸೆಕೆಂಡ್ ಜನರೇಷನ್ ಆಂಟಿಸೈಕೋಟಿಕ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕೆಲವು ಮನೋವ್ಯಾಧನೆಗಳಲ್ಲಿ ಉಪಯೋಗಿಸ್ತೇವೆ. ಸ್ಕಿಜೋಫ್ರೀನಿಯಾ, ಬೈಪೋಲಾರ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಮಕ್ಕಳಲ್ಲಿ ಬಹಳಷ್ಟು ಆಟಿಸಮ್ ಮಕ್ಕಳಲ್ಲಿ ಗಲಾಟೆ ಮಾಡೋದು ಅಥವಾ ಏನು ಮನೋವೇದನೆ ಇರುತ್ತಲ್ಲ ಅದನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಉಪಯೋಗಿಸ್ತೇವೆ. ಇದು ಮೆದುಳಿನಲ್ಲಿ ಡೋಪಮಿನ್ ಮತ್ತೆ ಸೆರೋಟೋನಿನ್ ಅನ್ನ ಒಂದು ನಿಯಂತ್ರಣ ಮಾಡಿ ಮಕ್ಕಳ ವರ್ತನೆನ ಚೆನ್ನಾಗಿ ಮಾಡುತ್ತೆ. ಇದರಿಂದ ಮಕ್ಕಳ ಆಲೋಚನೆ ಕ್ರಮ ಮತ್ತೆ ವರ್ತನೆ ಚೆನ್ನಾಗಾದಾಗ ನೀವು ಮಾಡೋ ಥೆರಪಿಯಿಂದ ಮಕ್ಕಳು ಕಲ್ತುಕೊಳ್ಳೋದನ್ನ ಹೆಚ್ಚು ಮಾಡುತ್ತೆ. ಸಾಮಾನ್ಯವಾಗಿ ಔಷಧಿ ಕೊಟ್ಟಾಗ ಸ್ವಲ್ಪ ನಿದ್ದೆ ಜಾಸ್ತಿ ಆಗೋದು, ಕೆಲವು ಸತಿ ಕೈಗಳೆಲ್ಲ ಕಂಪನ ಬರೋದು ಆಗೋ ಸಾಧ್ಯತೆ ಇದೆ. ಆದ್ರೆ ಇದು ಶುರು ಮಾಡಿದಾಗ ಕಮ್ಮಿ ಡೋಸಲ್ಲಿ ನೈಟ್ ಟೈಮಲ್ಲೇ ಶುರು ಮಾಡೋದ್ರಿಂದ ಈ ಎಫೆಕ್ಟ್ಗಳು ಅಷ್ಟು ಗೊತ್ತಾಗೋದಿಲ್ಲ. ಮತ್ತೆ ಅದನ್ನ ನಿಧಾನಕ್ಕೆ ಹೆಚ್ಚು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸೈಡ್ ಎಫೆಕ್ಟ್ ಅಷ್ಟು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಇನ್ ಕೆಲವು ಮಕ್ಕಳಲ್ಲಿ, ತುಂಬಾ ಕಮ್ಮಿ ಮಕ್ಕಳಲ್ಲಿ ತೂಕ ಜಾಸ್ತಿ ಮಾಡೋದು, ಆಮೇಲೆ ಇನ್ನೊಂದೇನಂದ್ರೆ ಪ್ರೊಲ್ಯಾಕ್ಟಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಹೆಚ್ಚು ಮಾಡಿದ್ರೆ ಅದರಿಂದ ಸ್ವಲ್ಪ ತೊಂದರೆಗಳಾಗೋ ಲಕ್ಷಣಗಳಿರುತ್ತೆ. ಪ್ರೊಲ್ಯಾಕ್ಟಿನ್ ಇಂದ ಏನಂದ್ರೆ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಲೇಟ್ ಆಗೋದು ಅಥವಾ ಗಂಡಸರಲ್ಲಿ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ. ಇದು ಯೂಶಲ್ ಆಗಿ ದೊಡ್ಡವರಲ್ಲಿ ಸಾಮಾನ್ಯವಾಗಿ ಆಗುತ್ತೆ, ಚಿಕ್ಕ ಮಕ್ಕಳಲ್ಲಿ ಅಪರೂಪ. ಆದ್ರೆ ಇದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಇದಲ್ಲದೆ ತುಂಬಾ ರೇರ್ ಅಂದ್ರೆ ತುಂಬಾ ಅಪರೂಪವಾಗಿ ಮಕ್ಕಳಲ್ಲಿ ಈ ಔಷಧಿ ಕೊಟ್ಟ ನಂತರ ಒಂಥರ ಅಬ್ನಾರ್ಮಲ್ ಮೂವ್ಮೆಂಟ್ಸ್ ಬರುವಂಥದ್ದು ಅಥವಾ ಜ್ವರ ಜಾಸ್ತಿ ಆಗೋದು, ಇದು ಆಗೋ ಸಾಧ್ಯತೆ ಇರುತ್ತೆ. ಅಂಥದ್ದೇನಾರು ಆದ್ರೆ ತಕ್ಷಣ ನಿಮ್ ಡಾಕ್ಟರ್ ಹತ್ರ ಭೇಟಿ ಮಾಡಿ ಇದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಅಥವಾ ಔಷಧಿಯನ್ನು ನಿಲ್ಲಿಸಿ ಬೇರೆ ಏನು ಕ್ರಮಗಳನ್ನು ತಗೊಬೇಕು ಅದ್ರ ಬಗ್ಗೆ ನೀವು ಒಂದು ಕ್ರಮ ತಗೋಬೇಕಾಗತ್ತೆ. ಇದಲ್ಲದೆ ಕೆಲವರಲ್ಲಿ ದೊಡ್ಡವರಲ್ಲಿ ಗರ್ಭಿಣಿ ಆಗಿದ್ದಾಗ ಮತ್ತೆ ಎದೆ ಹಾಲು ಕುಡಿಸುವಾಗ ಮಕ್ಕಳಲ್ಲಿ ಇದನ್ನ ಎದೆ ಹಾಲು ಕುಡಿಸ್ತಿದ್ರು, ಇದನ್ನ ಉಪಯೋಗಿಸ್ಬೋದು. ಇದು ಸೇಫ್ ಇದೆ. ಆದ್ರೆ ಯಾವುದಕ್ಕೂ ನಿಮ್ಮ ಡಾಕ್ಟರ್ ಹತ್ರ ಚರ್ಚೆ ಮಾಡಿ ಉಪಯೋಗಿಸ್ಕೋಬೇಕಾ ಇಲ್ವಾ ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗತ್ತೆ. ಓವರ್ ಆಲ್ ಏನಂದ್ರೆ ಈ ಔಷಧಿ ತುಂಬಾ ಸೇಫ್ ಇದೆ. ಇದನ್ನ ಉಪಯೋಗಿಸಕ್ಕೆ ಎದುರುಕೊಳ್ಳೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇದರಿಂದ ಆಗೋ ಸೈಡ್ ಎಫೆಕ್ಟ್ ಬಗ್ಗೆ ಏನ್ ಹೇಳ್ತಾರೆ ಗಮನ ಕೊಡಿ. ಅಂಥದ್ದೇನಾದ್ರು ಕಾಣಿಸ್ಕೊಂಡ್ರೆ ತಕ್ಷಣ ಹೋಗಿ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಳ್ಳಿ. ಸರಿಯಾದ ಟೈಮಲ್ಲಿ ಔಷಧಿ ಕೊಡಿ, ಸರಿಯಾದ ಡೋಸು ಸರಿಯಾದ ಟೈಮಲ್ಲಿ ಕೊಟ್ರೆ ಇದರಿಂದ ಆಗೋಂಥ ನೆಗೆಟಿವ್ ಎಫೆಕ್ಟ್ಸ್ ತುಂಬಾ ಕಡಿಮೆ. ಇಷ್ಟು ವಿಚಾರಗಳನ್ನು ಹೇಳಿ ಮುಗಿಸ್ತೀನಿ. ನಿಮ್ಗೆ ಇದಲ್ಲದೆ ಏನಾದ್ರು ಬೇರೆ ಪ್ರಶ್ನೆಗಳಿದ್ರೆ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ನಮ್ಮನ್ನ ಸಂಪರ್ಕಿಸಿ. ನಮಸ್ಕಾರ.